ಕೇರಳದ ವಯನಾಡಿನಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರುವಂಥದ್ದು. ಇನ್ನೂ ಕೂಡ ಕೆಲವರು ಮಣ್ಣಿನಡಿ ಸಿಲುಕಿರುವಂಥ ಶಂಕೆ ಇದೆ. ಇನ್ನೂ ಕೂಡ ಅವಾಂತರಗಳು ಕೂಡ ಹೆಚ್ಚಾಗ್ತಾ ಇದೆ. ರಕ್ಷಣಾ ತಂಡದಿಂದ ವಯನಾಡಿನಲ್ಲಿ ಕೊನೆಯ ಹಂತದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇದುವರೆಗೂ 360ಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆ ಆಗಿರುವಂಥದ್ದು. ಇನ್ನು ಹಲವರು ಮಣ್ಣಿನಡಿ ಸಿಲುಕಿರುವಂಥ ಶಂಕೆ ಇದೆ. ಪ್ರವಾಹದಲ್ಲಿ ಇನ್ನೂ 200ಕ್ಕೂ ಹೆಚ್ಚು ಜನರು ನಾಪತ್ತೆ ಆಗಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ನಾಪತ್ತೆ ಆದವರಿಗಾಗಿ ರಕ್ಷಣಾ ಸಿಬ್ಬಂದಿಯಿಂದ ಈ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ. ಇದು ಕೊನೆಯ ಹಂತದ ಶೋಧ ಕಾರ್ಯ. ಮಣ್ಣಿನಡಿ ಇನ್ನೂ ಹಲವಾರು ಮಂದಿ ಸಿಲುಕಿರುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲಾಗಿದೆ. ಕೇರಳದ ವಯನಾಡಿನಲ್ಲಿ ಅವಾಂತರಗಳು ಹೆಚ್ಚಾಗ್ತಾ ಇದೆ. ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ರೂ ಕೂಡ ಆದರೆ ಕಾರ್ಯಾಚರಣೆ ಮಾತ್ರ ಇನ್ನೂ ನಿಂತಿಲ್ಲ. ನಿರಂತರವಾಗಿ ಈ ಕಾರ್ಯಾಚರಣೆಯನ್ನು ನಡೆಸಲಾಗ್ತಿದೆ. ಕಾರಣ 200 ಜನ ನಾಪತ್ತೆ ಆಗಿದ್ದಾರೆ. ಅವರ ಬಗ್ಗೆ ಯಾವುದೇ ರೀತಿಯಾದಂಥ ಸುಳಿವು ಇಲ್ಲಿವರೆಗೂ ಸಿಕ್ಕಿಲ್ಲ. ಈಗಾಗಲೇ 360ಕ್ಕೂ ಹೆಚ್ಚು ಮೃತದೇಹಗಳು ಸಿಕ್ಕಿರೋದು. ಹಲವರನ್ನು ಸೇಫ್ ಮಾಡಲಾಗಿದೆ, ಕಾಳಜಿ ಕೇಂದ್ರಕ್ಕೆ ಕಳಿಸಲಾಗಿದೆ. ಕೆಲವರು ತಮ್ಮ ಕುಟುಂಬಸ್ಥರು ಕಾಣೆಯಾಗಿರೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ನಾವೊಂದು 7 ಜನ ಇದ್ವಿ ಕುಟುಂಬದಲ್ಲಿ, ನಾನು ಒಬ್ಬನೇ ಉಳ್ಕೊಂಡಿದ್ದೀನಿ, ಇನ್ನು ಉಳಿದವ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇರೋರು. ನನ್ನ ತಂದೆ, ನನ್ನ ತಾಯಿ, ನನ್ನ ತಂಗಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ದುಃಖಿಸ್ತಾ ಇರೋರು ಅನೇಕ ಮಂದಿ ಇದ್ದಾರೆ. ಅವರಿಗೆಲ್ಲರಿಗೋಸ್ಕರ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಯಾರ್ಯಾರು ಎಲ್ಲೆಲ್ಲಿ ಸಿಲುಕಿರಬಹುದು ಅನ್ನುವಂಥ ಅನುಮಾನ ಇದೆ. ಜೀವಂತವಾಗಿದ್ದಾರೆ ಎನ್ನುವಂಥ ಒಂದು ಆಶಾಭಾವ ಇದೆ. ಯಾಕಂದರೆ 4-5 ದಿನ ಕಳೆದ ಮೇಲೂ ಕೂಡ ಒಂದಷ್ಟು ಮಂದಿ ಸೇಫಾಗಿ ಬಂದಿರುವಂಥ ಪವಾಡಗಳು ಕೂಡ ಇಲ್ಲಿ ನಡೀತಾ ಇದೆ. ಸೇಫ್ ಮಾಡೋದಕ್ಕೆ ಹೋದಂಥ ರಕ್ಷಣಾ ಸಿಬ್ಬಂದಿಗಳೇ ಇಬ್ಬರು 5 ದಿನದಿಂದ ಬಂಡೆಕಲ್ ಮೇಲೆ ಕೂತಿದ್ರು. ಅವರನ್ನು ಸೇಫ್ ಮಾಡಲಾಗಿದೆ. ಹೀಗೆ ಎಲ್ಲಾದರೂ ಇರಬಹುದೇನೋ, ಸಿಲುಕಿರಬಹುದೇನೋ, ಈಗ ಬರ್ತಾರೆ ಆಮೇಲೆ ಬರ್ತಾರೆ, ಅಥವಾ ಹುಡುಕಬೇಕು, ಶೋಧ ಕಾರ್ಯವನ್ನು ನಡೆಸಬೇಕು, ಸೇಫ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಿಲ್ಲಿಸಿಲ್ಲ. ನಿರಂತರವಾಗಿ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಏನೇನು ಸಹಾಯ ಬೇಕೋ ಆ ಎಲ್ಲ ಸಹಾಯವನ್ನು ಕೊಡ್ತೀವಿ ಅಂತ ಕೇರಳ ಸರ್ಕಾರ ಈ ಸಿಬ್ಬಂದಿಗಳಿಗೆ ಹೇಳಿದೆ. ಅಕ್ಕಪಕ್ಕದ ರಾಜ್ಯಗಳು ಕೂಡ ನೆರವಿಗೆ ನಿಂತಿರುವಂಥದ್ದು. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ರಕ್ಷಣಾ ಸಿಬ್ಬಂದಿಗಳ ನಿಯೋಜನೆಯನ್ನು ಮಾಡಲಾಗಿದೆ. ಸುಮಾರು 1,500 ರಕ್ಷಣಾ ಸಿಬ್ಬಂದಿಗಳ ನಿಯೋಜನೆಯೊಂದಿಗೆ ಈ ಕಾರ್ಯಾಚರಣೆ ನಡೀತಾ ಇರೋದು. ಇನ್ನೂ ಒಂದಷ್ಟು ಮಂದಿ ಬದುಕಿದ್ದಾರೆ ಅನ್ನುವಂಥ ಭರವಸೆಯೊಂದಿಗೆ ಈ ಕಾರ್ಯಾಚರಣೆ ನಡೀತಾ ಇದೆ. ಮತ್ತು ಅಟ್ಲೀಸ್ಟ್ ಮೃತದೇಹಗಳನ್ನಾದರೂ ಕಳ್ಕೊಂಡವರ ಕುಟುಂಬಸ್ಥರಿಗೆ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. 360ಕ್ಕೂ ಹೆಚ್ಚು ಮೃತದೇಹಗಳು ಆಲ್ರೆಡಿ ಸಿಕ್ಕಿದೆ. ಆ ಕುಟುಂಬಸ್ಥರಿಗೆ ಆ ಮೃತದೇಹಗಳನ್ನು ರವಾನೆ ಕೂಡ ಮಾಡಲಾಗಿದೆ. ಇನ್ನು ಕಾಳಜಿ ಕೇಂದ್ರದಲ್ಲಿ ಅನೇಕರಿಗೆ ರಕ್ಷಣೆಯನ್ನು ನೀಡಲಾಗಿದೆ. ಇನ್ನು ಗುಡ್ಡಗಾಡು ಪ್ರದೇಶ, ಆದಿವಾಸಿ ಜನಗಳು ಇವರೆಲ್ಲರನ್ನ ಸೇಫ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಿದೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ದೊಡ್ಡ ದೊಡ್ಡ JCB ಯಂತ್ರಗಳು ಹಾಗೆಯೇ ಹೆಲಿಕಾಪ್ಟರ್ ಮುಖಾಂತರವಾಗಿಯೂ ಕೂಡ ಒಂದಷ್ಟು ಮಂದಿಯನ್ನು ಸೇಫ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮತ್ತು ರಕ್ಷಣಾ ಸಿಬ್ಬಂದಿಗಳಿಗೆ ಮತ್ತು ಕಾಳಜಿ ಕೇಂದ್ರದಲ್ಲಿ ಇರುವವರಿಗೆ ಆಹಾರ ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ದೇವರ ನಾಡು ವಯನಾಡು ಸ್ವರ್ಗದ ಬೀಡು ಅಂತ ಕರೀತಾ ಇದ್ರು. ಯಾಕಂದರೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಅಷ್ಟು ಅದ್ಭುತವಾಗಿತ್ತು. ಅದರಲ್ಲೂ ಈ ಮಾನ್ಸೂನ್ ಸೀಸನ್ ಅಂತ ಅಂದರೆ ಎಲ್ಲಿ ನೋಡಿದ್ರು ಹಸಿರು, ಎಲ್ಲಿ ನೋಡಿದ್ರು ನೀರು, ಜನ ತುಂಬಿ ತುಳುಕ್ತಾ ಇದ್ರು ಪ್ರವಾಸಿಗರು. ಆದರೆ ಇವತ್ತು ಮೃತದೇಹಗಳನ್ನು ಎತ್ಕೊಂಡು ಹೋಗ್ತಾ ಇರೋದು, ಜೀವವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇರೋದು, ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು, ಈ ಥರದ ಸನ್ನಿವೇಶಗಳು, ಈ ಥರದ ದೃಶ್ಯಗಳು ಕಣ್ಣಿಗೆ ಕಾಣ್ತಾ ಇದೆ. ಇನ್ನು 200ಕ್ಕೂ ಹೆಚ್ಚಿನ ಜನರು ನಾಪತ್ತೆ ಆಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ 200 ಜನರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಬದುಕಿದ್ದಾರೋ ಇಲ್ವೋ, ಮಣ್ಣಿನಡಿ ಸಿಲುಕಿದ್ದಾರೋ, ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೋ, ಯಾವುದಾದ್ರೂ ಮರದ ಕೊಂಬೆ ಹಿಡಿದು ಜೀವ ಉಳಿಸ್ಕೊಂಡಿದ್ದಾರೋ, ಅಥವಾ ನಿನ್ನೆಲ್ಲ ನಾವು ನೋಡ್ತಾ ಇದ್ವಿ ಪವಾಡಗಳು ನಡೆದಿದೆ, 3 ಆನೆಗಳು ರಕ್ಷಣೆ ಮಾಡಿದ ಒಂದು ಕುಟುಂಬವನ್ನು ಅಂತ. ಆ ಥರ ಯಾವುದಾದ್ರೂ ಕಾಡು ಪ್ರಾಣಿಗಳು ರಕ್ಷಣೆ ಮಾಡಿದ್ದಾವೋ? ಇದೆಲ್ಲ ಪ್ರಶ್ನೆಗಳು, ಈ ಎಲ್ಲ ಕುತೂಹಲ, ಇದೆಲ್ಲದರ ನಡುವೆ ಕಾರ್ಯಾಚರಣೆಯನ್ನು ನಿರಂತರವಾಗಿ ಸುಮಾರು 1 ವಾರ ಆಗ್ತಾ ಬಂತು ನೋಡಿ ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಆದರೆ ಸಿಬ್ಬಂದಿಗಳು ತಮ್ಮ ಜೀವವನ್ನು ಪಣಕ್ಕಿಟ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಕೇರಳದ NDRF ಮತ್ತು SDRF ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಅಗ್ನಿಶಾಮಕ ದಳ ಆಗಿರ್ಬೋದು ಅವ್ರು ಮಾತ್ರ ಇಲ್ಲ, ಫಾರೆಸ್ಟ್ ಆಫೀಸರ್ಸ್ ಅವ್ರು ಮಾತ್ರ ಇಲ್ಲ.
ಅಕ್ಕಪಕ್ಕ ರಾಜ್ಯದ ಅನೇಕ ಸಿಬ್ಬಂದಿಯನ್ನು ಕೂಡ ಕಳಿಸಲಾಗಿದೆ.